ನಮಸ್ಕಾರ ಸ್ನೇಹಿತರೆ, ಈ ಹಿಂದೆ ಕನ್ನಡ ಕೋಟ್ಯಾಧಿಪತಿ ಕಾರ್ಯಕ್ರಮವನ್ನು ನಾವೆಲ್ಲರೂ ನೋಡುತ್ತಿದ್ದೆವು. ಆದರೆ ನಂತರ ಆ ಕಾರ್ಯಕ್ರಮವನ್ನು ಅಲ್ಲಿಗೆ ನಿಲ್ಲಿಸಿದ್ದರು. ಇದೀಗ ಕಲರ್ಸ್ ಕನ್ನಡ ಚಾನೆಲ್ನವರು ಬಿಗ್ ಬಾಸ್ ಮುಗಿದ ತಕ್ಷಣ ಕನ್ನಡ ಕೋಟ್ಯಾಧಿಪತಿ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತಾರೆ ಎಂಬ ಮಾಹಿತಿ ಕೇಳುತ್ತಿದೆ. ಈ ಹಿಂದೆ ಆ ಕಾರ್ಯಕ್ರಮವನ್ನು ಪುನೀತ್ ರಾಜ್ ಕುಮಾರ್ ಅವರು ನಡೆಸುತ್ತಿದ್ದರು. ಈಗ ಯಾರು ಆ ಕಾರ್ಯಕ್ರಮವನ್ನು ನಡೆಸುತ್ತಾರೆ? ಸುದೀಪ್ ಸರ್, ರಮೇಶ್ ಸರ್, ರಾಘವೇಂದ್ರ ಸರ್ ನಡೆಸುತ್ತಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ. ನಿಮ್ಮ ಪ್ರಕಾರ ಆ ಕಾರ್ಯಕ್ರಮವನ್ನು ಯಾರು ನಡೆಸುತ್ತಾರೆ ಎಂದು ಕಮೆಂಟ್ ಮಾಡಿ. ಈ ಹಿಂದೆ ಕನ್ನಡ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ 1 ಕೋಟಿ ಹಣವನ್ನು ಒಬ್ಬ ವ್ಯಕ್ತಿ ಮಾತ್ರ ಪಡೆದಿದ್ದರು. ಅವರು ಹುಸೇನ್ ಬಾಷಾ. 28-29 ಏಪ್ರಿಲ್ 2013ರಂದು ಈ ಎಪಿಸೋಡ್ ಪ್ರಾರಂಭವಾಗಿತ್ತು. ಹುಸೇನ್ ಬಾಷಾ ಮೂಲತಃ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಚಲ್ಲೂರಿನ ಗ್ರಾಮದವರು ಎಂದು ಹೇಳಬಹುದು. ಹಾಗೆಯೇ ಬಡ ಕುಟುಂಬದವರ ಮಗ ಹುಸೇನ್ ಬಾಷಾ ಹಾಗೂ ಸಿದ್ಧಗಂಗಾ ಮಠದಲ್ಲಿ ವ್ಯಾಸಂಗ ಮಾಡುತ್ತಿದ್ದರು. ನಂತರ ಊರಿಗೆ ತೆರಳಿ ತಂದೆ ತಾಯಿಗಳ ಜೊತೆಗೆ ಕೃಷಿಯಲ್ಲಿ ತಮ್ಮ ಕಾರ್ಯ ತೊಡಗಿಸಿಕೊಂಡಿದ್ದರು. ಹಾಗೆಯೇ IAS ಕನಸನ್ನು ಕಂಡಂಥ ವ್ಯಕ್ತಿ ಎಂದು ಹೇಳಬಹುದು. ಧನ್ಯವಾದಗಳು.